ನಮಸ್ಕಾರ ಸ್ನೇಹಿತರೆ, ಒಂದು ಬಿಗ್ ಡೆವಲಪ್ಮೆಂಟ್ ಅನ್ನ ನಿಮಗೆ ಕೊಡ್ತಿದ್ದೇನೆ. ಒಂದು ಕಾಂಗ್ರೆಸ್ ವರಿಷ್ಠರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ದೆಹಲಿಗೆ ಬರುವಂತೆ ಬುಲಾ ಕೊಟ್ಟಿದ್ದು ನಾಳೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಅಧಿಕಾರ ಹಂಚಿಕೆ ರಾಜಕಾರಣ ಅಥವಾ ನಾಯಕತ್ವ ಬದಲಾವಣೆ ಅಥವಾ ಸಂಪುಟಕ್ಕೆ ಮೇಜರ್ ಸರ್ಜರಿ, ಹೀಗೆ ಬಹುಮುಖ ವಿದ್ಯಮಾನದಿಂದ ಚರ್ವಣಗೊಂಡಿರುವ ಕಾಂಗ್ರೆಸ್ ಪಕ್ಷದ ಮೇಲೆ ನಾಳೆಯ ಮೀಟಿಂಗ್ ಏನಾದರೂ ನಿರ್ಣಾಯಕವಾದಂತಹ ಪ್ರಭಾವ ಬೀರುತ್ತಾ ಅನ್ನೋದು ಈ ಹೊತ್ತಿನ ಮುಖ್ಯ ಪ್ರಶ್ನೆ ಆಗಿದೆ. ಹಾಗಾದ್ರೆ ನಾಳೆ ಏನೆಲ್ಲ ಆಗ್ಬೋದು? ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಉಳ್ಕೋತಾರ ಅಥವಾ ಉರುಳು ಹೋಗ್ತಾರ? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಇವತ್ತು AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಅಖಾಡಕ್ಕೆ ಹೇಳಿದ್ರು, CM DCM ಅವರನ್ನ ಸಂಪರ್ಕ ಮಾಡಿದ್ರು, ನಾಳೆ ದೆಹಲಿಗೆ ಬರಬೇಕು ಅಂತ ಬುಲಾವ್ ಕೊಟ್ಟರು. ಹೀಗೆ ಬುಲಾವ್ ಕೊಡುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ವಿದ್ಯಮಾನಗಳು ದಿಢೀರ್ನೆ ಒಂದು ರೀತಿಯಲ್ಲಿ ತಾರಕ ಘಟ್ಟಕ್ಕೆ, ಕ್ಲೈಮ್ಯಾಕ್ಸ್ಗೆ ಬಂದು ಮುಖ್ಯಮಂತ್ರಿಗಳು ತಮ್ಮ ಬೆಂಬಲಿಗರ ಜೊತೆ ಅನೌಪಚಾರಿಕ ಚರ್ಚೆಯನ್ನ ನಡೆಸಿದ್ರು. ಅವರಿಗೆ ಈ ಬೆಳವಣಿಗೆ ನಿರೀಕ್ಷಿತವೇ ಆಗಿತ್ತು. ಹಾಗೆ ನೋಡಿದರೆ CM ಮತ್ತು DCM ಇಬ್ರು ಕೂಡ ರಾಹುಲ್ ಗಾಂಧಿ ಅವರಿಂದ ಟೈಮ್ ಕೇಳಿದ್ರು. ಮುಖ್ಯಮಂತ್ರಿನೂ ಕೂಡ ಯಾವುದಾದ್ರೂ ಒಂದು ತೀರ್ಮಾನ ಮಾಡಿಬಿಡಿ ಅಂತ ರಾಹುಲ್ ಗಾಂಧಿ ಅವರಿಗೆ ಕೇಳ್ಕೊಂಡಿದ್ರು. ಹೀಗಾಗಿ ನಾಳೆ ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವಂತಹ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೋತಾ ಇದೆ. ವಿಶೇಷ ವಿಮಾನಗಳಲ್ಲಿ ಈ ನಾಯಕರು ದೆಹಲಿಗೆ ದೌಡಾಡ್ತಾ ಇದ್ದಾರೆ. ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ರಾಜ್ಯಸಭೆ ಚುನಾವಣೆ, ಕೌನ್ಸಿಲ್ ಚುನಾವಣೆ, ಸಂಪುಟಕ್ಕೆ ಸರ್ಜರಿ ಮತ್ತು ನಾಯಕತ್ವ ಬದಲಾವಣೆಯ ಗೊಂದಲ, ಈ ವಿಚಾರ ನಾಳೆ ಅಜೆಂಡಾ ಆಗ್ತಾ ಇದೆ. ನಾಳೆ ರಾಹುಲ್ ಗಾಂಧಿ ಅವರು ಯಾವ ನಿರ್ಧಾರವನ್ನ ಈ ನಾಯಕರಿಗೆ ತಿಳಿಸ್ತಾರೆ ಅನ್ನೋದು ಕಾಂಗ್ರೆಸ್ ಮೇಲೆ ಮತ್ತು ಕರ್ನಾಟಕ ರಾಜಕಾರಣದ ಮೇಲೆ ಒಂದು ರೀತಿಯಲ್ಲಿ ಗುರುತರ ಪ್ರಭಾವವನ್ನು ಬೀರುತ್ತೆ. CM ಆಗಿ ಸಿದ್ದರಾಮಯ್ಯ ಉಳ್ಕೋತಾರೋ ಅಥವಾ DKC ಅವರ ಬಹುದಿನದ ಕನಸು ನನಸಾಗುತ್ತಾ, ಅಥವಾ ರಾಜ್ಯಕ್ಕೆ ಪ್ರಪ್ರಥಮ ಬಾರಿಗೆ ದಲಿತ CM ಬರ್ತಾರ? ಹಾಗಾದ್ರೆ ಆ ದಲಿತ CM ಯಾರಾಗಿರ್ತಾರೆ? ಅವರು ಪರಮೇಶ್ವರ್ ಆಗಿರ್ತಾರ ಅಥವಾ ಖರ್ಗೆ ಅವರಾಗಿರ್ತಾರ? ಇತ್ಯಾದಿ ಒಂದು ರೀತಿಯಲ್ಲಿ ವರ್ಣರಂಜಿತ ಚರ್ಚೆಗಳು ಕರ್ನಾಟಕದಲ್ಲಿ ಇದೀಗ ಮತ್ತೆ ನಡೀತಾ ಇದೆ. ವರಿಷ್ಠರು ಈ ನಾಯಕರಿಗೆ ಬುಲಾವ್ ಕೊಟ್ಟಿರೋದು ಇಲ್ಲಿಯ ಎಲ್ಲ ರೀತಿಯ ಊಹಾಪೋಹ ಚರ್ಚೆಗೂ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗಿದೆ. ಇದು ಇವತ್ತಿನ ಒಂದು ಚಿತ್ರಣ. ಬಲ್ಲ ಮೂಲಗಳ ಪ್ರಕಾರ ವರಿಷ್ಠರು ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಗೆ ಬನ್ನಿ ಅಂತ ಏನಾದರೂ ಕರೆ ಕೊಡ್ತಾರ, ಆ ಒಂದು ಸಜೆಷನ್ ಅನ್ನು ಇಡ್ತಾರ? ಇದು ಕೂಡ ಸೋಜಿಗದ ಒಂದು ವಿಶ್ಲೇಷಣೆ ಆಗಿದೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರಿಂದ ಬಲವಾಗಿ ಅವರು ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಬಲವಂತದಿಂದ ಹೋಗೋದಿಲ್ಲ, ಇಷ್ಟಂತೂ ನಿಶ್ಚಿತ. ಸಿದ್ದರಾಮಯ್ಯನವರು ಅಷ್ಟೇ, ರಾಹುಲ್ ಗಾಂಧಿ ಅವರು ಒಂದು ವೇಳೆ ನೀವು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಅಂದ್ರೆ ಅವರು ಗೌರವಪೂರ್ವಕವಾಗಿ ನಿರ್ಗಮನ ಮಾಡಿಕೊಳ್ಳೋದಕ್ಕೂ ಕೂಡ ಅವರು ಸಜ್ಜಾಗಿದ್ದಾರೆ. ಅಧಿಕಾರಕ್ಕೆ ಅಂಟ್ಕೊಂಡಿಲ್ಲ. ಅವರು ಕೃತಜ್ಞತಾ ಪೂರ್ವಕವಾಗಿಯೇ ಆ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ಮತ್ತು ಕೆಲವು ವಿಚಾರಗಳನ್ನು ಅವರು ಹೇಳೋದಕ್ಕೂ ಕೂಡ ತೀರ್ಮಾನ ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಸಚಿವರ ದಂಡಿನ ಜೊತೆ ಅವರು ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಇದರ ಜೊತೆಗೆ 20ಕ್ಕೂ ಹೆಚ್ಚು ಶಾಸಕರು ಇವತ್ತೇ ದೆಹಲಿಗೆ ಹಾಡ್ತಿರೋದು ಒಂದು ದೊಡ್ಡ ಡೆವಲಪ್ಮೆಂಟ್ ಆಗಿದೆ ಸ್ನೇಹಿತರೆ. ಅದರಲ್ಲಿ ಗೋಪಾಲಕೃಷ್ಣ ಬೇಳೂರು ಅಥವಾ ಹಿರಿಯ ಶಾಸಕರು ಅವರೆಲ್ಲ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ. ಸಂಪುಟ ಸರ್ಜರಿನಲ್ಲಿ 20 ಜನ ಮಂತ್ರಿಗಳನ್ನ ತೆಗಿಬೇಕು. ಈಗಾಗಲೇ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದರೆ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಅವರ ಮುಖ್ಯವಾದಂತಹ ಬೇಡಿಕೆ ಆಗಿದೆ. ನಾಯಕತ್ವ ಬದಲಾವಣೆ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಅವರು ವರಿಷ್ಠರಿಗೆ ಹೇಳ್ತಾರೆ, ಆದರೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅನ್ನೋದು ಅವರ ಬೇಡಿಕೆ ಆಗಿದೆ. ಇಡೀ ವಿದ್ಯಮಾನ ದೆಹಲಿಗೆ ಶಿಫ್ಟ್ ಆಗೋದ್ರ ಮೂಲಕ ಒಂದು ರೀತಿಯಲ್ಲಿ ಎಲ್ಲರ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಇದು ಸದ್ಯದ ವಿದ್ಯಮಾನ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.